ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಭುವಿ. ಈ ವಿಡಿಯೋದಲ್ಲಿ ಕಟ್ಟುವೆವು ನಾವು ಎಂಬುವ ಕವಿತೆಯ ಆಶಯ ಮತ್ತು ಸಾರಾಂಶವನ್ನು ನೋಡೋಣ. ಕಟ್ಟುವೆವು ನಾವು ಎಂಬ ಕವಿತೆಯನ್ನು ಬರೆದವರು ಎಂ ಗೋಪಾಲಕೃಷ್ಣ ಅಡಿಗರು. ಮೊದಲು ಈ ಕವಿತೆಯ ಆಶಯವೇನು ಅಂತ ನಾವು ತಿಳ್ಕೊಳ್ಳೋಣ. ಈ ಕವಿತೆಯನ್ನು ಕವಿಯು ಸ್ವಾತಂತ್ರ್ಯ ಸಿಕ್ಕ ನಂತರ ಬರೆದಿದ್ದಾರೆ. ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ನಾಡು ಹೇಗಿರಬೇಕು ಅಂದರೆ ನಮ್ಮ ಕನಸುಗಳನ್ನೆಲ್ಲ ನನಸಾಗಿಸ್ಬೇಕು ಅಂತ ನಾಡಿರಬೇಕು. ಅಷ್ಟು ವರ್ಷಗಳು ಬ್ರಿಟಿಷರ ಕೈ ಕೆಳಗಿದ್ದಂತಹ ನಾವು ಇನ್ನು ಮುಂದೆ ಆದರೂ ನಾವು ನಮ್ಮ ಹೊಸ ನಾಡನ್ನು ಕಟ್ಟೋಣ. ನಮ್ಮ ಸಂಸ್ಕೃತಿ, ಭಾಷೆ ಇದೆಲ್ಲದರ ಮೇಲೆ ಆಕ್ರಮಣ ನಡೆದಿತ್ತಲ್ವಾ. ನಮ್ಮ ದೇಶದಲ್ಲಿ ಹಳೆ ಕಾಲದಲ್ಲಿ ಜಾತಿ ವ್ಯವಸ್ಥೆ ಇತ್ತು. ಅಂದರೆ ಮೇಲ್ಜಾತಿ ಕೀಳ್ಜಾತಿ ಅಂತ ಭೇದ ಭಾವ ಇತ್ತು. ಇಂಥ ಭೇದ ಭಾವದಿಂದ ಏನು ಸಾಧಿಸಿದ್ವಿ ನಾವು? ಇದರಿಂದ ಸಾವು, ನೋವು, ದುಃಖ, ಕೊಲೆ ಮಾಡೋದು, ಹಿಂಸೆ ಕೊಡೋದು, ಮನುಷ್ಯತ್ವನ ಮರೆಯೋದು ಬರೀ ಇದೇ ಆಗ್ತಿತ್ತು ಅಲ್ವಾ. ಆದ್ದರಿಂದ ಅದನ್ನೆಲ್ಲ ಎದುರಿಸಿ ನಾವು ಮುಂದೆ ಹೋಗಬೇಕು. ಹೊಸ ನಾಡನ್ನು ಕಟ್ಟಬೇಕು, ನಾವು ರಸದ ಬೀಡೊಂದನ್ನು ಕಟ್ಟಬೇಕು ಅಂತ ಕವಿ ಇಲ್ಲಿ ಯುವಜನರಿಗೆ ಒಂದು ಕರೆಯನ್ನು ನೀಡ್ತಾ ಇದ್ದಾರೆ. ಯುವಜನರಿಗೆ ಪ್ರೇರೇಪಣೆ ಕೊಡ್ತಾ ಇದ್ದಾರೆ, ಹುಮ್ಮಸ್ ನೀಡ್ತಾ ಇದ್ದಾರೆ, ಕರೆ ನೀಡ್ತಿದ್ದಾರೆ. ಹೊಸ ನಾಡು ಹೇಗಿರಬೇಕು, ಯಾರು ಕಟ್ಟಬೇಕು ಎಂದು ಹೇಳಿ ಯುವಕರ ಜವಾಬ್ದಾರಿಗಳನ್ನು ವಿವರಿಸ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾದ 2 ಅಂಶಗಳಿವೆ. ಹೊಸ ನಾಡನ್ನು ಕಟ್ಟೋದೇ ಇಲ್ಲಿ ಕವಿಯ ಆಶಯ. ಆ ಹೊಸ ನಾಡನ್ನು ಕಟ್ಟೋದ್ರಲ್ಲಿ ಯುವಕರ ಪಾತ್ರ ಎಷ್ಟು ಮುಖ್ಯದ್ದು ಅಂತ. ಈಗ ಸಾರಾಂಶ ನೋಡ್ತಾ ಹೋಗೋಣ. ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಅಂದರೆ ನಾವೆಲ್ಲರೂ ಹೊಸ ನಾಡನ್ನು ಕಟ್ಟೋಣ. ಅದು ರಸದ ಬೀಡಾಗಿರಬೇಕು, ಅಂದರೆ ಅದು ಅಷ್ಟು ಸುಂದರವಾಗಿರಬೇಕು ಅಂತ. ಫ್ರೂಟ್ಫುಲ್ ಅಂತ ಹೇಳ್ಬೋದು, ಅಂದರೆ ಫಲಭರಿತವಾಗಿರಬೇಕು. ಈ ಹೊಸ ನಾಡನ್ನು ಯಾರು ಕಟ್ಟಬೇಕು ಅಂದರೆ ಹೊಸ ನೆತ್ತರು ಉಕ್ಕಿ ಆರಿ ಹೋಗುವ ಮುನ್ನ, ಅಂದರೆ ಹೊಸ ನೆತ್ತರು ರಕ್ತ ಯಾರಿಗಿರುತ್ತೆ? ಯುವಕರಿಗಲ್ವಾ. ಇಂತಹ ಯೌವನ ಅಂದರೆ ಹರೆಯದಲ್ಲಿ ಒಬ್ಬ ಮಾಂತ್ರಿಕ ಮಾಟ ಮಾಡೋ ಹಾಗೆ, ಅಂದರೆ ಮೆಜಿಷಿಯನ್ ಮ್ಯಾಜಿಕ್ ಮಾಡೋ ರೀತಿಯಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಅದನ್ನು ಸಾಧಿಸುವಂತಹ ಒಂದು ಶಕ್ತಿ ಇರುತ್ತೆ, ಉತ್ಸಾಹ ಇರುತ್ತೆ ಯುವಕರಲ್ಲಿ. ಸಾಗರದಲ್ಲಿ ಹೇಗೆ ಅಲೆಗಳು ಉಕ್ಕುತ್ತಾ ಬರ್ತಾ ಇರುತ್ತವೋ ಅದೇ ಥರನೇ ಯುವಕರಲ್ಲಿ ಉತ್ಸಾಹ, ಸಾಹಸ ಅನ್ನೋವಂಥ ಅಲೆಗಳು ಉಕ್ಕುತ್ತಾ ಬರುತ್ತಿರುತ್ತವೆ. ಆ ಅಲೆಗಳು ಬತ್ತಿ ಹೋಗುವ ಮುನ್ನ, ಅಂದರೆ ಯುವಕರು ಆ ಉತ್ಸಾಹವನ್ನು ಕಳೆದುಕೊಳ್ಳೋದಕ್ಕಿಂತ ಮುಂಚೆನೇ ಹೊಸ ನಾಡನ್ನು ಕಟ್ಟಬೇಕು ಅಂತ ಕವಿ ಕರೆ ನೀಡ್ತಾ ಇದ್ದಾರೆ. ಈಗ ಮುಂದಿನ ಸಾಲುಗಳಲ್ಲಿ ಏನಿದೆ ಅಂತ ನೋಡೋಣ. ನಮ್ಮೆದೆಯ ಕನಸುಗಳೇ ಕಾಮಧೇನು, ಅಂದರೆ ನಮ್ಮೆದೆಯಲ್ಲಿರುವಂತಹ ಕನಸುಗಳು ನನಸಾಗುವಂತಹ ಕಾಲ ಬರಬೇಕು. ಕಾಮಧೇನು ಅಂದರೆ ದೇವಲೋಕದ ಹಸು ಅಂತ. ಅದು ಹೇಗೆ ನಾವು ಕೇಳಿದ್ದಕ್ಕೆಲ್ಲ ವರ ನೀಡುತ್ತೋ ಅದೇ ರೀತಿ ನಾವು ಕಟ್ಟುವಂತಹ ನಾಡಲ್ಲಿ ಕೂಡ ನಾವು ಕಾಣೋ ಕನಸೆಲ್ಲ ನನಸಾಗಬೇಕು ಅಂತ. ನಾವು ಹೊಸ ನಾಡು ಕಟ್ಟಬೇಕೆಂಬ ಒಂದು ಗುರಿ ತಪ್ಪೋದಿಲ್ಲ. ಇದಕ್ಕೆಲ್ಲರೂ ಒಮ್ಮುಖ, ಅಂದರೆ ಒಗ್ಗಟ್ಟಿನಿಂದ ಬೆಂಬಲಿಸಬೇಕು ನಮ್ಮ ಬಯಕೆಗೆ, ನಮ್ಮ ಹೊಸ ನಾಡು ಕಟ್ಟುವಂತಹ ಬಯಕೆಗೆ ಅಂತ. ಈಗ ಮುಂದಿನ ಸಾಲುಗಳನ್ನು ನೋಡೋಣ. ಆಗಿನ ಕಾಲದಲ್ಲಿ ವೈರಿಗಳಿಂದ ರಕ್ಷಣೆಗೋಸ್ಕರ ಕಲ್ಲಿನ ಕೋಟೆಗಳನ್ನು ಕಟ್ತಾ ಇದ್ರಲ್ವಾ. ಆ ಕೋಟೆಗಳ ಸುತ್ತಲೂ ಕಂದಕಗಳು ಅಂತ ಕಟ್ತಾ ಇದ್ರು. ಕಂದಕಗಳು ಅಂದರೆ ಅಲ್ಲಿ ಡೀಪಾಗಿ ಅಗೆದುಬಿಟ್ಟು ಮಣ್ಣನ್ನು ಅದು ಒಂದು ರೀತಿ ಪಾಂಡ್ ರೀತಿಯಲ್ಲಿ ಕಟ್ಟಿರ್ತಾರೆ. ಅದೇ ರೀತಿ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಅಂತ ಇತ್ತು ಆಗಿನ ಕಾಲದಲ್ಲಿ. ಅದರಿಂದ ಜಾತಿ, ಮತ, ಮೇಲ್ಜಾತಿ, ಕೀಳ್ಜಾತಿ ಅಂತ ತುಂಬ ಭೇದ ಭಾವ ಮಾಡ್ತಿದ್ರು. ಆ ಭೇದ ಭಾವ ಕೋಟೆಗಳ ರೀತಿ ನಿರ್ಮಾಣವಾಗಿ ಆ ಜಾತಿ ಮತಗಳೆಲ್ಲ ಕಂದಕದ ರೀತಿಯಲ್ಲಿ ಕಾಣ್ತಿದೆ. ಆ ಕೋಟೆಗಳ ಒಳಗೆ ರೂಢಿ ರಾಕ್ಷಸರಿದ್ದರು. ಅಂದರೆ ಆ ಜಾತಿ ಮತ ಭೇದ ಭಾವ ಅಂತ ಯಾರು ಮಾಡ್ತಾ ಇದ್ರೋ ಅವ್ರನ್ನ ರೂಢಿ ರಾಕ್ಷಸರು ಅಂತ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕವಿಗಳು. ಅವರು ಜಾತಿ ಮತ ಭೇದ ಭಾವ ಅನ್ನೋದನ್ನು ರೂಢಿ ಥರ ಮಾಡಿಕೊಂಡು ನಮಗೆ ರಾಕ್ಷಸರ ಥರ ಕಾಣ್ತಿದ್ದಾರೆ. ತೋಳ್ ತಟ್ಟಿ ತೊಡೆ ತಟ್ಟಿ ಯುದ್ಧ ಮಾಡಕ್ಕೆ ಕರೀತಿದ್ದಾರೆ. ಆಗಿನ ಕಾಲದಿಂದ ಈ ಜಾತಿ ಮತ ಅನ್ನೋ ಭೇದ ಭಾವಗಳನ್ನ ಯಾರು ಮಾಡ್ತಾ ಇದ್ದಾರೋ ಅವರನ್ನ ರೂಢಿ ರಾಕ್ಷಸರು ಅಂತ ಕವಿ ಹೇಳಿದ್ದಾರೆ ಇಲ್ಲಿ. ಈಗ ಮುಂದಿನ ಸಾಲುಗಳನ್ನು ನೋಡೋಣ. ಅವರು ಯುದ್ಧಕ್ಕೆ ಕರೆದ್ರೆ ನಾವು ಹಿಂಜರಿತೀವ, ವೀರ ತರುಣರು ನಾವು, ಅಂದರೆ ಶಕ್ತಿಶಾಲಿ ಬಲಶಾಲಿಯಾದ ಯುವಕರು ನಾವು. ಆ ಜಾತಿ ಮತ ಅನ್ನೋ ಕಂದಕಗಳನ್ನ ಒಂದೇ ನೆಗೆತದಲ್ಲಿ ದಾಟ್ಬಿಡ್ತೀವಿ. ಮೇಲು ಕೀಳು ಭೇದ ಭಾವ ಅನ್ನೋ ಕೋಟೆಗಳನ್ನ ಕುಟ್ಟಿ ಪುಡಿ ಮಾಡ್ತೀವಿ. ಆ ರೂಢಿ ರಾಕ್ಷಸರ ಎದೆಯ ಮೇಲೆ ನಿಂತು ನಾವು ಅವರ ರಟ್ಟೆ, ಅಂದರೆ ಕೈಗಳನ್ನು ಮುರಿತೀವಿ ಅಂತ. ಹೀಗೆ ಹೇಳಿ ಕವಿ ಯುವಕರಲ್ಲಿ ಒಂದು ಕಿಚ್ಚನ್ನು ಹತ್ತಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಮುಂದಿನ ಸಾಲುಗಳಲ್ಲಿ ನೋಡೋಣ.
ನಾವು ಕಟ್ಟುವಂತಹ ಹೊಸ ನಾಡಿಗೆ ಕೋಟೆ ಕಟ್ಟಬೇಕಲ್ವಾ, ಆ ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಲಾಗಲಿ. ಅದಕ್ಕೋಸ್ಕರ ಯುವಕರು ಪ್ರಾಣ ತ್ಯಾಗ ಮಾಡೋದಕ್ಕೂ ಸಿದ್ಧರಾಗಬೇಕು ಅಂತ. ನಮ್ಮ ಸಾವು ನೋವು ಹೊಸ ನಾಡಿಗೆ ತೊಟ್ಟಿಲಾಗಲಿ, ನಾವದಕ್ಕೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧರಾಗಿರಬೇಕು. ಅಂಜುವುದೇ ನಮ್ಮದಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಭಯ ಪಡೋದಿಲ್ಲ. ಸೋಲು ಬಗೆ ವೀರನಿಗೆ ಸಲ್ಲ ಹೊಲ್ಲ ಎಂದರೆ ಸೋಲುವ ಒಂದು ಯೋಚನೆ ಸಹ ವೀರನಾದವನಿಗೆ ಅದು ಸಲ್ಲದ್ದು, ಸೋಲುವ ಯೋಚನೆ ಸಹ ಇರಬಾರ್ದು ಎಂದು ಹೇಳಿ ಕವಿ ಯುವಕರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಈಗ ಮುಂದಿನ ಸಾಲುಗಳನ್ನು ನೋಡೋಣ. ಎಡರುಗಳ ಕಡಲುಗಳ ನೀಸಿ ಬರುವೆವು ಘೋರ ನೈರಾಶ್ಯದಗ್ನಿಮುಖದಲ್ಲೂ ಕೂಡ. ಅಂದರೆ ನಾವು ಹೊಸ ನಾಡು ಕಟ್ಟೋದಕ್ಕೆ ಏನೇನು ತೊಂದರೆಗಳು, ಅಡಚಣೆಗಳು, ಗೊಂದಲಗಳು ಬರುತ್ತದೋ ಅದನ್ನೆಲ್ಲ ನಾವು ಈಜ್ಕೊಂಡು ಬರ್ತೀವಿ. ಒಂದು ಕಡಲೊಳಗೆ ನಾವೆಂಗೆ ಈಜ್ತೀವೋ ಅದೇ ರೀತಿ ನಮಗೆ ನಿರಾಸೆಯಾದರೂ ಸಹ ಘೋರತನದಿಂದ, ದಿಟ್ಟತನದಿಂದ ಆ ಎಲ್ಲ ತೊಡಕುಗಳು, ಇಡಕುಗಳು ಅಂದರೆ ಎಲ್ಲ ಗೊಂದಲಗಳು, ತೊಂದರೆಗಳನ್ನ ಎಲ್ಲ ಬಿಡಿಸಿ ಆ ಸಮಸ್ಯೆಗಳನ್ನ ಎದುರಿಸಿ ನಾವು ಹೊಸ ನಾಡು ಕಟ್ತೀವಿ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮುಂದಿನ ಸಾಲುಗಳನ್ನು ನೋಡೋಣ. ಇವತ್ತಿನ ನಮ್ಮ ಜೀವನದಲ್ಲಿ ಅನ್ನಕ್ಕಾಗಿ ಯುದ್ಧಗಳೇ ನಡೀತಿದೆ, ಹೋರಾಟಗಳೇ ನಡೀತಿದೆ. ಮನುಷ್ಯ ಬಾಳೋದಕ್ಕೋಸ್ಕರ ಅವನ ಹೊಟ್ಟೆನೇ ಕೇಂದ್ರವಾಗಿದೆ, ಅಂದರೆ ಅದೇ ಸೆಂಟರ್ ಆಫ್ ಲಿವಿಂಗ್ ಆಗಿದೆ ಅಂತ. ಆದರೆ ಇದಕ್ಕೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ ಮನುಷ್ಯರು. ಕೊಲೆ ಮಾಡೋದು, ಕಳ್ಳತನ ಮಾಡೋದು, ಬೇರೆಯವರಿಗೆ ಬೆದರಿಕೆಗಳು ಹಾಕೋದು, ಮತ್ತು ಲಂಚ ತಗೊಳ್ಳೋದು, ಹೀಗೆ ತುಂಬ ಅನ್ಯಾಯಗಳೇ ನಡೀತಿವೆ. ಇಂತಹ ಅನ್ಯಾಯದ ಅಗ್ನಿ ಬೆಂಕಿಯಲ್ಲಿ ಮನುಷ್ಯತ್ವ ಅಂದರೆ ಹ್ಯೂಮ್ಯಾನಿಟಿ ಮತ್ತು ಪ್ರೀತಿ ಮತ್ತು ಸಂಸ್ಕೃತಿ ಮತ್ತು ಸ್ವರ್ಗದ ಬಯಕೆಗಳು ಎಲ್ಲ ಈ ಬೆಂಕಿಯಲ್ಲೇ ಕರಗಿ ಬೆಂದಿ ಸುಟ್ಟು ಹೋಗ್ತಾ ಇದೆ ಅಂತ. ದಿನ ಸಾಲುಗಳನ್ನು ನೋಡೋಣ. ಇರುವಂತಹ ಎಲ್ಲ ಸಂಪತ್ತನ್ನು ಅಂದರೆ ನಮ್ಮ ಹತ್ರ ಏನಿದ್ರೂ ಎಲ್ಲ ಜನರಿಗೆ ತೆರವಾಗಿಸೋದು, ಅಂದರೆ ಎಲ್ಲ ಜನರಿಗೆ ಕೊಡೋದು, ಸಮವಾಗಿ ಹಂಚೋದು, ಸಮಾನವಾಗಿ ಕಷ್ಟ ಇರಲಿ ಸುಖ ಇರಲಿ ಎಲ್ಲದನ್ನು ಸಾಮರಸ್ಯದಿಂದ, ಅಂದರೆ ನಾವು ಮುಂದಕ್ಕೆ ಕಟ್ಟುವಂತಹ ಹೊಸ ನಾಡು ಸಮಾನತೆಯಿಂದ ಕೂಡಿರಲಿ ಅಂತ ಕವಿ ಇಲ್ಲಿ ಒಂದು ಪರಿಕಲ್ಪನೆಯನ್ನು ಕೊಡ್ತಾ ಇದ್ದಾರೆ. ಇದು ಕವಿಗಿರುವ ಹೊಸ ನಾಡನ್ನು ಕಟ್ಟುವಂತಹ ಕನಸು ಅಂತ ಕೂಡ ಹೇಳ್ಬೋದು. ಈಗ ಮುಂದಿನ ಸಾಲುಗಳನ್ನು ನೋಡೋಣ. ಈಗ ಹೊಸ ನಾಡು ಯಾರು ಕಟ್ಟಬೇಕು, ಹೇಗೆ ಕಟ್ಟಬೇಕು ಅಂತ ಎಲ್ಲ ಕವಿ ಹೇಳಿದ್ದಾರೆ. ಈಗ ಎಲ್ಲಿ ಕಟ್ಟಬೇಕು ಅನ್ನೋ ಪ್ರಶ್ನೆ ಅಲ್ವಾ. ಇಲ್ಲೇ ಕಟ್ಟಬೇಕು, ಈ ಎಡೆಯಲ್ಲಿ ಅಂದರೆ ಇದೇ ಜಾಗದಲ್ಲಿ ಕಟ್ಟಬೇಕು, ನಮ್ಮ ಮುಂದೆನೇ ಕಟ್ಟಬೇಕು. ಅಳಲುಗಳ ಹೆಡೆಯಲ್ಲಿ ಸೋಲುಗಳ ತೊಡೆಯಲ್ಲಿ ಅಂದರೆ ಸಾವು ನೋವು ದುಃಖ ಸೋಲು ಇವುಗಳ ಮಧ್ಯೆನೇ ಕಟ್ಟಬೇಕು. ಹೊಸ ನಾಡನ್ನು ಒಂದು ಹೂವಿಗೆ ಇಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ. ನಮ್ಮ ನಾಡು ಅರಳುತ್ತೆ, ನಮ್ಮೆದೆಯೆಲ್ಲ ತುಂಬಿರುವಂತಹ ಅದರ ನರುಗಂಪು ಅಂದರೆ ಒಳ್ಳೆಯ ಸುವಾಸನೆ ಪರಿಮಳ ಹೊರ ಬರುತ್ತೆ, ಕಾದು ನೋಡು ಅಂತ ಕವಿ ಹೇಳ್ತಾ ಇದ್ದಾರೆ. ಈಗ ಮುಂದಿನ ಸಾಲುಗಳನ್ನು ನೋಡೋಣ. ಉತ್ಸಾಹ ಅಂದರೆ ಒಂದು ಆ ಎನರ್ಜಿ ಇರುವಂಥದ್ದು, ಉದ್ವೇಗ ಅಂದರೆ ಉತ್ಸಾಹ ಅಂದರೆ ಒಂದು ಎನರ್ಜಿ ಇಟ್ಕೊಂಡಿರೋರು ಅಂತ, ಉದ್ವೇಗ ಅಂದರೆ ಎಲ್ಲ ಕೆಲಸಗಳನ್ನ ಬೇಗ ಬೇಗ ಮಾಡುವಂಥ ಒಂದು ಆತುರ ಅಂತ, ಉದ್ರೇಕ ಅಂದರೆ ಒಂದು ಕೋಪ ಅಂತ ಅಥವಾ ಕಿಚ್ಚು ಅನ್ಕೋಬೋದು. ಅಂತಹ ವೀರ ಯುವಜನರ ನಾಡ ಗುಡಿ ಇದು, ದೇವಸ್ಥಾನವಿದು. ಅದರ ಹಾರಾಟಕ್ಕೆ ಆಕಾಶನೇ ಗಡಿ, ಅಂದರೆ ಸ್ಕೈ ಇಸ್ ದ ಲಿಮಿಟ್ ಅಂತಾರಲ್ಲ ಹಾಗೆ. ಅದಕ್ಕೇನು ತೊಂದರೆ ಆದರೂ ನಾವು ಬಿಡೋದಿಲ್ಲ. ಅದನ್ನು ತಡೆಯೋರು ಬನ್ನಿ, ಹೊಡೆಯೋರು ಬನ್ನಿ, ಕೆಟ್ಟದ್ದನ್ನು ಯೋಚನೆ ಮಾಡೋ ಅಂಥವ್ರು, ಕೆಟ್ಟದ್ದನ್ನು ಮಾತಾಡೋ ಅಂಥವ್ರು, ಕೆಟ್ಟ ಜನರೇ ಬನ್ನಿ, ನೀವು ನಿಮ್ಮನ್ನು ಆಹ್ವಾನ ಮಾಡ್ತಿದ್ದೀವಿ. ವೀಳೆಯದ ಎಲೆಯನ್ನು ಕೊಟ್ಟು ನಿಮ್ಮೆಲ್ಲರನ್ನು ತೊಡೆದು ಅಳಿಸಿ ಹಾಕಿ ನಿಮ್ಮನ್ನು ಸಾಯಿಸಿ ನಿಮ್ಮ ಸಮಾಧಿಯ ಮೇಲೇ ನಾವು ಹೊಸ ನಾಡನ್ನು ಕಟ್ತೀವಿ, ಸುಖದ ಬೀಡನ್ನು ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ. ಈ ಕವಿತೆಯಲ್ಲಿ ಪ್ರಮುಖವಾದ ಅಂಶಗಳು ಅಂದರೆ ಕವಿತೆಯ ಆಶಯವೇನು ಅಂತ ಒಂದು 10 ಅಂಕದ ಪ್ರಶ್ನೆ ಬರ್ಬೋದು. ಆಗ ಇಡೀ ಸಾರಾಂಶನ ಬರೀಬೇಕು ಮತ್ತು ಮುಖ್ಯವಾದ ಅಂಶಗಳನ್ನ ಹೈಲೈಟ್ ಮಾಡ್ಬೋದು. ಈ ಕವಿತೆಯಲ್ಲಿ ಹೊಸ ನಾಡನ್ನ ಕಟ್ಟಬೇಕು ಅಂತ ಕವಿಯ ಆಶಯ, ಅವರ ಆಸೆ, ಕನಸು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಯುವಕರೇ ಹೊಸ ನಾಡನ್ನ ಕಟ್ಟಬೇಕು ಅಂತ ಕವಿ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹೊಸ ನಾಡು ಕಟ್ಟೋದ್ರಲ್ಲಿ ಯುವಕರ ಪಾತ್ರ ಎಂಥದ್ದು ವಿವರಿಸಿ ಅಂತ ಕೇಳ್ಬೋದು. ಮತ್ತು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರಲ್ಲಿ ನೋಡೋದಾದರೆ ಈ ಕಟ್ಟಬಯಸುವ ನಾಡಿಗೆ ಬೇಕಾಗಿರುವ ಚೈತನ್ಯ ಯಾರದು, ಅದರ ಅಡೆತಡೆಗಳಾವುವು, ಏಕೆ ವಿವರಿಸಿ ಅಂತ ಇದೆ ಅದು ಕ್ವೆಶನ್ನು. ಕವಿ ಬಯಸುವಂತಹ ಒಂದು ಹೊಸ ನಾಡು ಕಟ್ಟೋದಕ್ಕೆ ಬೇಕಾಗಿರುವಂತಹ ಚೈತನ್ಯ ಯಾರದು ಅಂದರೆ ಉತ್ಸಾಹ ಯಾರ್ದು, ಅದಕ್ಕೆ ಏನೇನು ಅಡೆತಡೆಗಳು ತೊಂದರೆಗಳು ಬರಬಹುದು,
ಆ ತೊಂದರೆಗಳು ಯಾಕೆ ಬರುತ್ತದೆ ಅಂತ ವಿವರಣೆ ಕೊಡಬೇಕು. ಇದು 10 ಮಾರ್ಕ್ಸಿಂದು ಸ್ವಲ್ಪ ಡೀಟೇಲಾಗಿ ಬರೀಲೇಬೇಕಾಗತ್ತೆ. ಅಷ್ಟೇ, ಧನ್ಯವಾದಗಳು.